ಗೈಸ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೇಕು, ಆಲ್ರೆಡಿ ಓಪನ್ ಮಾಡಿದ್ರಪ್ಪ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡು ನೋಡಿ. ಯಾಕಪ್ಪ ಅಂದರೆ ನಿಮಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ. ಬರೀ 1 ಇಲ್ಲ 2 ವಿಡಿಯೋನ ಹಾಕ್ಕೊಂಡು ನೀವು ಚಾನಲ್ನ ಮಾನಿಟೈಸ್ನ ಮಾಡ್ಕೋಬೋದು. ಹೌದು, ನೀವು ಕರೆಕ್ಟಾಗಿ ಕೇಳ್ತಾ ಇದ್ದೀರಾ. ಸೊ ಬರೀ 1 ಅಥವಾ 2 ವಿಡಿಯೋನ ಹಾಕ್ಕೊಂಡು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚವನ್ನು ಆರಾಮಾಗಿ ಕಂಪ್ಲೀಟ್ನ ಮಾಡ್ಕೋಬೋದು. ಅದು ಯಾವ ರೀತಿ ಮಾಡ್ಕೊಳ್ಳೋದು, ಸೊ ನಾನು ಕೂಡ ಅದೇ ರೀತಿ ಮಾಡ್ಕೊಂಡು ನಮ್ಮ ಚಾನಲ್ನ ಮಾನಿಟೈಸ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಯಾವ ರೀತಿ ಮಾಡೋದು ಮತ್ತು ಅದೇನು ಟಿಪ್ಸ್ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸ್ ಅಥವಾ 4000 ವಾಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂದರೆ 10 ಮಿಲಿಯನ್ ವ್ಯೂಸ್ನ ಶಾರ್ಟ್ಸ್ನಲ್ಲಿ ಕಂಪ್ಲೀಟಾಗಿ ಮಾಡಬೇಕು. ಅದನ್ನ ಮಾಡಿದ್ರಪ್ಪ ಅಂದರೆ 2ರಲ್ಲಿ 1 ಮಾಡಿದ್ರೆ ಸಾಕು, ನಿಮ್ಮದು ಚಾನಲ್ ಮಾನಿಟೈಸ್ ಆನ್ ಆಗುತ್ತೆ. ಈಗ ನಾವು ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ನಿಮ್ಗೆ ಹೇಳಿದೆ ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ. 1 ಅಥವಾ 2 ವಿಡಿಯೋನ ಅಪ್ಲೋಡ್ ಮಾಡಿಕೊಂಡು ಯಾವ ರೀತಿ ಮಾನಿಟೈಸ್ನ ಆನ್ ಮಾಡ್ಕೊಳ್ಳೋದು ಅಂತೇಳಿ. ಅದಕ್ಕಾಗಿ ನಿಮಗೆ ಮೊದಲು ಲೈವ್ ಪ್ರೂಫ್ನ ತೋರಿಸ್ತೀನಿ, ಆಮೇಲೆ ಟಿಪ್ಸ್ನ ಹೇಳ್ತೀನಿ ಇದನ್ನ ಯಾವ ರೀತಿ ಫಾಲೋ ಮಾಡೋದು ಅಂತೇಳಿ. ಸೊ ಒಂದಿಷ್ಟು ದಿನ ಏನಾಗಿತ್ತಪ್ಪ ಅಂದರೆ ಕೆಲವೊಬ್ಬರದು ಜಿಮೇಲ್ ಐಡಿನ ಲಾಗೌಟ್ ಮಾಡಿದ್ರಪ್ಪ ಅಂದರೆ ಅದನ್ನ ಮತ್ತೆ ಲಾಗಿನ್ ಮಾಡೋಕ್ಕೆ ಪಾಸ್ವರ್ಡ್ ಕೇಳ್ತಾ ಇತ್ತು. ಪಾಸ್ವರ್ಡ್ನ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ರಪ್ಪ ಅಂದರೆ ಅದು ಸಿಗ್ತಾನೆ ಇರ್ತಿದ್ದಿಲ್ಲ. ಸೊ ಬೇರೆ ಯಾವುದ್ಯಾವುದೋ ಫೋನ್ಗೆ ಹೋಗ್ತಾ ಇತ್ತು. ಸೊ ಇದು ತುಂಬ ಟ್ರೆಂಡಿಂಗ್ನಲ್ಲಿತ್ತು. ಎಲ್ಲರೂ ಕೂಡ ಪಾಸ್ವರ್ಡ್ನ ರಿಸೆಟ್ ಮಾಡೋಕೆ ನೋಡಿದ್ರು, ಅವಾಗ ಆಗಲಿಲ್ಲ. ಸೊ ನಂದು ಕೂಡ ಅದೇ ರೀತಿಯಾಗಿತ್ತು. ಅದಕ್ಕಾಗಿ ಏನು ಮಾಡಿದಪ್ಪ ಅಂದರೆ ಅದನ್ನ ಎಲ್ಲ ಸಾಲ್ವ್ ಮಾಡಿ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅವಾಗ ಅದು ಟ್ರೆಂಡಿಂಗ್ನಲ್ಲಿತ್ತು. ಆ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ ನಿಮಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಡ್ತೀನಿ. ಇದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಅಪ್ಲೋಡ್ ಮಾಡಿ 2 ವರ್ಷನ ಆಯಿತು. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ನೋಡಿ, ಬರೋಬ್ಬರಿ 2 ಲಕ್ಷ ವ್ಯೂಸ್ ಬಂದಿದೆ. ಅದರಿಂದ ವಾಚ್ ಟೈಮ್ ಎಷ್ಟು ಬಂದಿದೆಪ್ಪ ಅಂದರೆ 4000 ವಾಚ್ ಟೈಮ್ ಬಂದಿದೆ ಮತ್ತು 700 ಸಬ್ಸ್ಕ್ರೈಬರ್ಸು ಬರೀ 1 ವಿಡಿಯೋನಿಂದ ಬಂದಿದೆ. ಅದನ್ನ ಬಿಟ್ಟಾಗಿ ಅದು 2 ವರ್ಷ ಆಯಿತು. ಇವಾಗ ಟ್ರೆಂಡಿಂಗ್ನಲ್ಲಿ ಇವಾಗ ಟಾಪಿಕ್ ಇರೋದು ಯಾವುದಪ್ಪ ಅಂದರೆ ಇವಾಗ ಏನಾಯ್ತಪ್ಪ ಅಂದರೆ ಇನ್ಸ್ಟಾಗ್ರಾಮು ಇನ್ನೂ 1 ವೀಕ್ ಆಗಿಲ್ಲ. ಇನ್ಸ್ಟಾಗ್ರಾಮ್ನಲ್ಲಿ ಯಾರಿಗಾದ್ರೂ ಮೆಸೇಜ್ ಕಳ್ಸಕ್ಕೆ ಹೋದಪ್ಪ ಅಂದರೆ ಈ ರೀತಿ ಬರ್ತಾಯಿತ್ತು. ಸೊ ಮೆಸೇಜ್ ನಿಮ್ಮದು ಬ್ಯಾನ್ ಮಾಡಿದರೆ 3 ದಿನ ಅಂತೇಳಿ ಮೆಸೇಜ್ ಬರ್ತಾಯಿತ್ತು. ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಇದು ಟ್ರೆಂಡಿಂಗ್ನಲ್ಲಿತ್ತು. ಆ ರೀಸನಿಂದ ಅದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದೆ. ಬರೀ 11 ದಿನ ಆಯಿತು ಆ ವಿಡಿಯೋನ ಅಪ್ಲೋಡ್ ಮಾಡಿ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ಕ್ರೀನ್ ಹಾಕ್ತೀನಿ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತೇಳಿ. 10,000 ವ್ಯೂಸ್ ಬಂದಿದೆ. ಸೊ ನೀವು ನಂಬಲ್ಲಪ್ಪ ಅಂದರೆ ನನ್ನ ಚಾನಲ್ ಚೆಕ್ಔಟ್ ಮಾಡ್ಕೊಳ್ಳಿ. ಈಗ ಈ ವಿಡಿಯೋ ಹಿಂಗಡೆ ವಿಡಿಯೋ ನೋಡಿ 10,000 ವ್ಯೂಸ್ ಬಂದಿದೆ. ಈ ರೀತಿ ನೀವು ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋನ ಮಾಡಬೇಕು. ಇದನ್ನು ಬಿಟ್ಟಾಕಿ ಇವಾಗ ಇನ್ನೊಂದು ತೋರಿಸ್ತೀನಿ ನೋಡಿ. ಬಿಗ್ ಬಾಸ್ ಬಂತು, ನೀವೆಲ್ಲ ಬಿಗ್ ಬಾಸ್ನ ನೋಡ್ತಾ ಇರ್ತೀರಾ. ಬಿಗ್ ಬಾಸ್ನಲ್ಲಿ ಯಾವ ರೀತಿ ವೋಟಿಂಗ್ ಮಾಡೋಂತ ನಿಮಗೆ ವಿಡಿಯೋನ ಮಾಡಿದ್ದೆ ನಾನು. ಆ ವಿಡಿಯೋಗೆ ಎಷ್ಟು ವ್ಯೂಸ್ ಬಂದಿದೆ ನೋಡಿ, 35,000 ವ್ಯೂಸ್ ಬಂದಿದೆ. ಇನ್ನೂ ಕೂಡ ವ್ಯೂಸ್ ಬರುತ್ತೆ. ಬಿಗ್ ಬಾಸ್ ಮುರಿಯೋನು ಕೂಡ ಡೈಲಿ ನನಗೆ 2,000 3,000 ವ್ಯೂಸ್ ಬರ್ತಾ ಇರುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವಿಡಿಯೋನ ಮಾಡಬೇಕು. ಇದು ಮುಗೀತು. ಇನ್ನು ಕೆಲವು ದಿನಗಡೆ ಏನು ಬಂದಿತ್ತಪ್ಪ ಅಂದರೆ ಜೆಮಿನಿ AI ತುಂಬಾ ಟ್ರೆಂಡಿಂಗ್ನಲ್ಲಿತ್ತು. ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿದ್ದೆ ನಾನು. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ನೋಡಿ, 22,000 ವ್ಯೂಸ್ ಬಂದಿದೆ. ಅದನ್ನು ಬಿಟ್ರಪ್ಪ ಅಂದರೆ ಅದು ಹಿಂದ್ಗಡೆ ಇನ್ನೊಂದು ಟ್ರೆಂಡಿಂಗ್ ಬಂದಿತ್ತು, ಗಿಬ್ಲಿ ಆರ್ಟ್ನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತೇಳಿ. ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿದ್ದೆ. ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆಪ್ಪ ಅಂದರೆ 43,000 ವ್ಯೂಸ್ ಬಂದಿದೆ. ಸೊ ಈ ರೀತಿ ನೀವು ಏನು ಮಾಡಬೇಕಪ್ಪ ಅಂದರೆ ಇದರಿಂದ ನಿಮಗೆ ಅರ್ಥ ಆಗಿರುತ್ತೆ ಏನಪ್ಪ ಅಂದರೆ ಟ್ರೆಂಡಿಂಗ್ ಟಾಪಿಕ್ನಲ್ಲಿ ನಾವೇನಾದ್ರು ವಿಡಿಯೋನ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಖಂಡಿತ ವ್ಯೂಸ್ ಬಂದೇ ಬರುತ್ತೆ. ಹಾಗೆ ನೀವು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ಇದೆಯಪ್ಪ ಅಂತೇಳಿ ವಿಡಿಯೋನ ಅಪ್ಲೋಡ್ ಮಾಡಿದರೆ ಯಾವುದೇ ರೀತಿ ವ್ಯೂಸ್ ಬರೋಂಗಿಲ್ಲ. ಅದಕ್ಕೆ ಸರಿಯಾದ ಟೈಟಲ್ಲು, ಟ್ಯಾಗ್ಸು ಮತ್ತು ಡಿಸ್ಕ್ರಿಪ್ಷನ್ನು ಮತ್ತು ತಮ್ಲೇನ ಕ್ರಿಯೇಟ್ ಮಾಡಿ ನೀವೇನಾದ್ರು ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ಎಲ್ಲರಿಗಿಂತ ಮೊದಲು ನೀವು ಅಪ್ಲೋಡ್ನ ಮಾಡಬೇಕು. ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಆನ್ಲೈನಲ್ಲಿ ಅದನ್ನ ಸರ್ಚ್ ಮಾಡ್ತಾ ಇರ್ತಾರೆ ಏನಾದರೂ ಟ್ರೆಂಡಿಂಗ್ ಇದೆ ಟಾಪಿಕ್ ಅಂತೇಳಿ. ಅವ್ರಿಗೆ ಗೊತ್ತಾಯ್ತಪ್ಪ ಅಂದರೆ ಬೇಗನೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿಬಿಡ್ತಾರೆ. ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಅವ್ರಿಗಿಂತ ಮೊದಲು ಸೊ ನೀವು ವಿಡಿಯೋನ ಮಾಡ್ಕೊಳ್ಳಿ. ವಿಡಿಯೋನ ಮಾಡಿಕೊಂಡು ಟ್ಯಾಗ್ಸು ಮತ್ತು ಡಿಸ್ಕ್ರಿಪ್ಷನ್ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ನೀವೇನಾದ್ರು ಫಿಲ್ ಮಾಡಿ ಯಾವುದ್ರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀವಿ ನೋಡಿ ಅದ್ರ ಬಗ್ಗೆ ಕರೆಕ್ಟಾಗಿ ಫಿಲ್ನ ಮಾಡಿ ನೀವೇನಾದ್ರು ಅಪ್ಡೇಟ್ನ ಮಾಡಿದ್ರಪ್ಪ ಅಂದರೆ ಖಂಡಿತ ನಿಮ್ದು ವ್ಯೂಸ್ ಬಂದೇ ಬರುತ್ತೆ. ನಾನು ಕೂಡ ಅದೇ ರೀತಿನೇ ಮಾಡೋದು. ಇವಾಗ ಎಕ್ಸಾಂಪಲ್ ಕೂಡ ನಿಮ್ಗೆ ಲೈವ್ ಪ್ರೂಫಾಗಿ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ವ್ಯೂಸ್ ಬರುತ್ತೆ ನಾವೇನಾದ್ರು ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವಿಡಿಯೋ ಮಾಡಿದ್ರಪ್ಪ ಅಂತೇಳಿ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ಯಾವ ರೀತಿ ಟ್ರೆಂಡಿಂಗ್ ಟಾಪಿಕ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೆ ನಮಗೆ ವ್ಯೂಸು, ಸಬ್ಸ್ಕ್ರೈಬರ್ಸು ಮತ್ತು ವಾಚ್ ಟೈಮ್ ಎಲ್ಲ ಬರುತ್ತೆ ಅಂತ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಮುಂದೆ ಯಾವುದು ಟ್ರೆಂಡಿಂಗ್ ಬರುತ್ತೆ ನೋಡಿ ಅದು ನೀವು ಫಸ್ಟು ಬೇಗನೆ ವಿಡಿಯೋನ ಅಪ್ಲೋಡ್ ಮಾಡಿ. ಅವಾಗ ನಿಮಗೆ ಖಂಡಿತ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದೇ ಬರ್ತಾರೆ. ನೀವು ಆರಾಮಾಗಿ ಯೂಟ್ಯೂಬ್ ಮುಖಾಂತರ ನೀವು ದುಡ್ಡನ್ನ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ ಸೊ ಯಾವ ರೀತಿ ನಾವು 1-2 ವಿಡಿಯೋನ ಹಾಕ್ಕೊಂಡು ನಮ್ಮ ಚಾನಲ್ನ ಮಾನಿಟೈಸ್ ಮಾಡೋಂಥ ನಿಮಗೆ ವಿಡಿಯೋನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ಲಾಗಿ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.